ಈ ಕಾಂಗ್ರೆಸ್ಸಿಗರಿಗೆ ದೇಶದ ಭದ್ರತೆಯ ವಿಷಯದಲ್ಲಿ ಏನಾದರೂ ಒಂದು ಗಣನೀಯವಾದಂಥ ಪರಿವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿ ಕೇಳಿ ಇವ್ರಿಗೆ ಮೈಯೆಲ್ಲ ಹತ್ಕೊಂಡು ಬೆಂಕಿ ಹತ್ಕೊಂಡು ಉರಿದೋಗುತ್ತೆ. ವಿಪಕ್ಷಗಳಿಗಿರುವಂಥ ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಂತಲೇ ಹೇಳ್ಬೋದು. ಇವರ ಮತ ಬ್ಯಾಂಕು ಎಲ್ಲಿ ಒಡೆದೋಗ್ಬಿಡುತ್ತೋ, ಇವ್ರು ಕ್ರೋಢೀಕರಣ ಮಾಡ್ಕೊಂಡಿರೋಂಥ ಮತ ಬ್ಯಾಂಕ್ ಎಲ್ಲಿ ಒಡೆದು ಚೂರಾಗುತ್ತೋ, ಇವರು ಮುಂದಿನ ಅಧಿಕಾರದ ಒಂದು ಗದ್ದಿಗೆ ಹಿಡಿಯೋ ಕನಸು ಎಲ್ಲಿ ನುಚ್ಚು ನೂರಾಗುತ್ತೋ ಅಂತ ಇವತ್ತು SIRನ ಇವಾಗ ಏನು ಮಾಡ್ತಿದಾರಲ್ಲ ಅದನ್ನ ಇಟ್ಕೊಂಡು ಆ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರವನ್ನು ಮಾಡಿ ಎಲ್ಲಿ ಅಕ್ರಮ ವಲಸಿಗರನ್ನ ದೇಶದಿಂದ ಆಚೆ ಹಾಕ್ಬಿಡ್ತಾರೋ ಅನ್ನೋಂಥ ಭಯ ಇವ್ರಿಗೆಲ್ಲ ಕಾಡ್ತಾ ಇರ್ತಕ್ಕಂಥದ್ದು. ಈ ಸಿದ್ದರಾಮಯ್ಯನವ್ರು ಹೇಳಿರುವಂತೆ ನನ್ನ ರಾಜಕೀಯದ ಯುಗಾಂತಿ ಆಗ್ತಾ ಇದೆ, ಮುಂದೆ ನಿಮ್ಮೆಲ್ಲರ ರಾಜಕೀಯದ ಭವಿಷ್ಯ ಮುಸ್ಕಾಗೋಗ್ಬಿಡುತ್ತೆ, BJPಗೆ ಯಾರು ಮತವನ್ನು ಹಾಕ್ತಾರೋ ಅಂಥವ್ರನ್ನ ಇಟ್ಕೊಂಡು SIR ಮಾಡ್ತಾರೆ, ಬಡವ್ರನ್ನ ವೋಟರ್ ಲಿಸ್ಟಿಂದ ತೆಗೆದಾಕ್ಬಿಡ್ತಾರೆ ಮತದಾರರ ಪಟ್ಟಿಯಿಂದ ಅಂತ ಇವತ್ತು ಸುಳ್ಳು ಹೇಳ್ಕೊಂಡು ಕಾಂಗ್ರೆಸ್ ಪಾರ್ಟಿ ತಿರುಗಾಡ್ತಾ ಇರ್ತಕ್ಕಂಥದ್ದು. ನಿಮ್ಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನೋಂಥ ಪ್ರಶ್ನೆನೇ ಕೇಳಬೇಕಾಗುತ್ತೆ. ಈ ಹೊಟ್ಟೆ ಉರಿ ಹತ್ಕೊಂಡಿರೋದು ವಿಪಕ್ಷದವ್ರಿಗೆ ಎಲ್ಲಿ ಈ ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡ್ಬಿಡ್ತಾರೋ, ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡ್ಬಿಡ್ತಾರೋ ಅಂತ ಅದಕ್ಕೆ ದೊಂಬಾಲ್ ಬಿದ್ದು ಆ ಪಕ್ಷದವ್ರು ಈ ಪಕ್ಷದವರೆಲ್ಲ NDA ಮೈತ್ರಿಕೂಟದ ಕಡೆಗೆ ಓಡೋಗ್ತಿರೋದು. ಮಾತೆತ್ತಿದ್ರೆ ಸಂವಿಧಾನವನ್ನು ಸುತ್ತಿ ತೋರಿಸೋ ಅಂತ ಕಾಂಗ್ರೆಸ್ ಶರ್ಟನ್ನು ಹರಿದಾಡ್ಕೊಂಡು ಬನೀನ್ ಗ್ಯಾಂಗ್ನ ಚೂ ಬಿಟ್ಟು ಏನೇನೋ ಇಲ್ಲ ಸಲ್ಲದ ವಿವಾದವನ್ನು ಸೃಷ್ಟಿ ಮಾಡಿದ್ರು ಕೂಡ ಚುನಾವಣಾ ಆಯೋಗ ತಾನು ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಮಾಡುತ್ತೆ. ನರೇಂದ್ರ ಮೋದಿ ಅವರು ಮೊನ್ನೆ ಒಂದು ಮಾತನ್ನ ಹೇಳಿದ್ರು, ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಸುತ್ತಿದಾಕ್ಷಣ ಸಂವಿಧಾನವನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, BJP ಮತದಾರರಿಗೆ ಮಾತ್ರ ಪೌರತ್ವ ಕೊಡ್ತಾರಂತೆ ಮೋದಿಜಿ. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೊಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಈ ಕಾಂಗ್ರೆಸ್ಸಿಗರಿಗೆ ದೇಶದ ಭದ್ರತೆಯ ವಿಷಯದಲ್ಲಿ ಏನಾದರೂ ಒಂದು ಗಣನೀಯವಾದಂಥ ಪರಿವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿ ಕೇಳಿ ಇವ್ರಿಗೆ ಮೈಯೆಲ್ಲ ಹತ್ಕೊಂಡು ಬೆಂಕಿ ಹತ್ಕೊಂಡು ಉರಿದೋಗುತ್ತೆ. ಕಾರಣ ಏನು ಅಂತ ಇವತ್ತಿಗೂ ಅರ್ಥವಾಗದೇ ಇರೋವಂಥ ಒಂದು ಯಕ್ಷ ಪ್ರಶ್ನೆ. ಯಾಕೆ ಇವಾಗ ಈ ವಿಷಯ, ಪೌರತ್ವದ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ದೇಶದ ರಾಜಕೀಯದಲ್ಲಿ ಒಂದು ಪ್ರಬಲವಾದ ಬೆಳವಣಿಗೆ ನಡೀತಿದೆ. ಈ ವಿರೋಧ ಪಕ್ಷಗಳಿದಾರಲ್ಲ ಇಂಡಿ ಮೈತ್ರಿಕೂಟದಲ್ಲಿ, ಅಲ್ಲಿ ಅವರವರ ಆ ಪಕ್ಷದ ಆಂತರಿಕ ಕಲಹ ಇರ್ಬೋದು, ಮುಂದೆ ಈ ಪಕ್ಷಗಳು ಗೆಲ್ಲೋದಿಲ್ಲ ಅಂತಿರ್ಬೋದು, ಅಥವಾ ಆಪರೇಷನ್ಗಳಿರ್ಬೋದು, ಯಾವ ರೀತಿಯಾಗಾದರೂ ತಿಳ್ಕೊಳ್ಳಿ, ರಾಜ್ಯಸಭೆಯಲ್ಲಿ ಸ್ಪಷ್ಟವಾದ 2/3 ಮೆಜಾರಿಟಿ ಅಂದರೆ 3/2 ಭಾಗದಷ್ಟು ಬಹುಮತದ ಕಡೆಗೆ ಇವಾಗ ದಾಪುಗಾಲನ್ನು ಇಟ್ಟಿರ್ತಕ್ಕಂಥದ್ದು NDA ಮೈತ್ರಿಕೂಟ. ಅದೇ ರೀತಿಯಾಗಿ ಈಗ TMC ಅವರು ಮತ್ತು ನಮ್ಮ ಶಿವಸೇನೆಯವರು ಎಲ್ಲರೂ ಬಂದು ಸೇರ್ಕೊಳ್ತಾ ಇರೋದ್ರಿಂದ, ಆಮ್ ಆದ್ಮಿ ಪಾರ್ಟಿಯವರು ಎಲ್ಲರೂ ಸೇರ್ಕೊಳ್ತಾ ಇರೋದ್ರಿಂದ ಈಗ ಲೋಕಸಭೆಯಲ್ಲೂ ಕೂಡ 2/3 ಮೆಜಾರಿಟಿ ಕಡೆಗೆ ಎಲ್ಲಿ BJP ಹೋಗ್ಬಿಡುತ್ತೋ, ಅವ್ರು ಅಂದ್ಕೊಂಡಿದ್ದನ್ನು ಎಲ್ಲಿ ಸಾಧನೆ ಮಾಡಿಬಿಡ್ತಾರೋ ಅಂತ ಈಗ ಒಂದು ದುಃಖದ ಕಾರ್ಮೋಡ ವಿಪಕ್ಷಗಳಲ್ಲಿ ಕೌದಿರ್ತಕ್ಕಂಥದ್ದು. ಅಂದರೆ BJP ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಸ್ಪಷ್ಟಪಡಿಸಿತ್ತು, ಮಹಿಳಾ ಮೀಸಲಾತಿ ಬಿಲ್ಲನ್ನು ತೊಗೊಂಬರ್ತೀವಿ, ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಾಡ್ತೀವಿ, ಏಕರೂಪ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತೊಗೊಂಬರ್ತೀವಿ, ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತೊಗೊಂಬರ್ತೀವಿ, NRCಯನ್ನು ಮಾಡ್ತೀವಿ, ಮತ್ತು ಅಕ್ರಮ ವಲಸಿಗರನ್ನ ದೇಶದಿಂದ ಆಚೆ ಹಾಕ್ತೀವಿ ಅಂತ. ಇದಕ್ಕೆ ಪೂರಕವಾಗಿ ಈಗ ಚುನಾವಣಾ ಆಯೋಗ SIR ಅನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಈ ಅಕ್ರಮ ವಲಸಿಗರ ಕಾಟ ತಕ್ಕ ಮಟ್ಟಿಗೆ ಕಡಿಮೆ ಆಗ್ಬೋದು. ಆದರೆ ಇಲ್ಲಿ ವಿಪಕ್ಷಗಳಿಗಿರುವಂಥ ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಂತಲೇ ಹೇಳ್ಬೋದು. ಇವರ ಮತ ಬ್ಯಾಂಕು ಎಲ್ಲಿ ಒಡೆದೋಗ್ಬಿಡುತ್ತೋ, ಇವರು ಕ್ರೋಢೀಕರಣ ಮಾಡ್ಕೊಂಡಿರೋಂಥ ಮತ ಬ್ಯಾಂಕ್ ಎಲ್ಲಿ ಒಡೆದು ಚೂರಾಗುತ್ತೋ, ಇವರು ಮುಂದಿನ ಅಧಿಕಾರದ ಒಂದು ಗದ್ದಿಗೆ ಹಿಡಿಯೋ ಕನಸು ಎಲ್ಲಿ ನುಚ್ಚು ನೂರಾಗುತ್ತೋ ಅಂತ ಇವತ್ತು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥದ್ದು. ಅಂದರೆ SIRನ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಭಾರತದ ಪೌರತ್ವದ ಮೇಲೆ ಅಂದರೆ NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅಂತ, ಅಂದರೆ ಯಾರು ನಿಜವಾದ ನಾಗರಿಕರು ಇರ್ತಾರೋ ಭಾರತದವರು ಅವರನ್ನು ಒಂದು ರಿಜಿಸ್ಟ್ರಿ ಮಾಡಬೇಕು. ಆದರೆ ಇದಕ್ಕೆ ಅಂಗೀಕಾರವನ್ನು ಪಡ್ಕೊಬೇಕಲ್ಲ, ಅದಕ್ಕೆ 2/3 ಮೆಜಾರಿಟಿ ಬೇಕಾಗುತ್ತೆ. ಇದನ್ನು ಜಾರಿಗೆ ತೊಗೊಂಬರ್ಬೇಕಂದ್ರೆ ಕ್ಷೇತ್ರ ಪುನರ್ವಿಂಗಡಣೆಗೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ಮಹಿಳಾ ಮೀಸಲಾತಿ ಬಿಲ್ಗೂ 2/3 ಮೆಜಾರಿಟಿ ಬೇಕಾಗುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ಗೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ. SIRನ ಇವಾಗ ಏನು ಮಾಡ್ತಿದ್ದಾರಲ್ಲ ಅದನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರವನ್ನು ಮಾಡಿ ಎಲ್ಲಿ ಅಕ್ರಮ ವಲಸಿಗರನ್ನ ದೇಶದಿಂದ ಆಚೆ ಹಾಕ್ಬಿಡ್ತಾರೋ ಅನ್ನೋಂಥ ಭಯ ಇವ್ರಿಗೆಲ್ಲ ಕಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ನಮ್ಮ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಹೊರತಾಗಿಲ್ಲ. ಇವಾಗ ಕರ್ನಾಟಕದಲ್ಲಿ SIR ನಡೀತಿದೆಯಲ್ಲ, ಇವತ್ತಿಂದ ಶುರುವಾಗುತ್ತೆ.
ಇವತ್ತಿಂದ ಮನೆಗೆ ಹೋಗಿ ಇಮಿಗ್ರೇಷನ್ ಫಾರಮನ್ನು ಕೊಡ್ತಾರೆ. ಅಂದರೆ ಮತದಾರರ ವರದಿ ಇರೋವಂಥ ಫಾರಮನ್ನು ಕೊಡ್ತಾರೆ. ನಾವೆಲ್ಲರೂ ಅದನ್ನು ಭರ್ತಿ ಮಾಡಿ ಕೊಡಬೇಕು. ಇದರಲ್ಲಿ ಒಂದು ವಿಷಯ ಅಡಗಿದೆ. 2002ನೇ ಇಸ್ವಿಗೂ ಮುಂಚೆ ನಾವು ಎಲ್ಲಿದ್ವಿ ಅನ್ನೋವಂಥ ಮಾಹಿತಿಯನ್ನು ಕೊಡಬೇಕು. ಅದರಲ್ಲಿ ಏನು ತಪ್ಪಿದೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಅರ್ಥನೇ ಆಗ್ತಾಯಿಲ್ಲ. 2002ನೇ ಇಸ್ವಿಯಲ್ಲಿ ನಾನು ಎಲ್ಲಿದ್ದೆ, ನನ್ನ ಬೇರೆ ಕ್ಷೇತ್ರದಲ್ಲಿದ್ದರೆ ನನ್ನ ತಂದೆ ತಾಯಿ ಹೆಸರು ಅಥವಾ ನಮ್ಮ ಅಜ್ಜನ ಹೆಸರು ಹೇಳೋದ್ರಿಂದ ಏನು ತೊಂದರೆ ಆಗುತ್ತೆ ಕಾಂಗ್ರೆಸ್ಸಿಗರಿಗೆ ಅನ್ನೋದು ಬರ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರು ಹೇಳಿರುವಂತೆ ನನ್ನ ರಾಜಕೀಯದ ಯುಗಾಂತಿ ಆಗ್ತಾ ಇದೆ, ಮುಂದೆ ನಿಮ್ಮೆಲ್ಲರ ರಾಜಕೀಯದ ಭವಿಷ್ಯ ಮುಸ್ಕಾಗೋಗ್ಬಿಡುತ್ತೆ. BJPಗೆ ಯಾರು ಮತವನ್ನು ಹಾಕ್ತಾರೋ ಅಂಥವ್ರನ್ನ ಇಟ್ಕೊಂಡು SIR ಮಾಡ್ತಾರೆ, ಬಡವ್ರನ್ನ ವೋಟರ್ ಲಿಸ್ಟಿಂದ ತೆಗೆದಾಕ್ಬಿಡ್ತಾರೆ ಮತದಾರರ ಪಟ್ಟಿಯಿಂದ ಅಂತ ಇವತ್ತು ಸುಳ್ಳು ಹೇಳ್ಕೊಂಡು ಕಾಂಗ್ರೆಸ್ ಪಾರ್ಟಿ ತಿರುಗಾಡ್ತಾ ಇರ್ತಕ್ಕಂಥದ್ದು. ಅಲ್ರಿ, ಹಾಗಾಗಕ್ಕೆ ಸಾಧ್ಯನಾ? ಇವಾಗ ತಮಿಳ್ನಾಡಲ್ಲಿ ನೋಡಿ, ತಮಿಳ್ನಾಡಲ್ಲಿ TVK ಪಕ್ಷ ಗೆದ್ಬಿಡ್ತು ವಿಜಯ್ ಅವ್ರದ್ದು. ಅಲ್ಲಿ BJP ಯಾಕೆ ಗೆಲ್ಲಿಲ್ಲ ಹೇಳಿ? DMK ಯಾಕೆ? DMKನು DMK ಮತ್ತು AIADMK ಅವರು ಗೆದ್ದಿದ್ದಾರಲ್ಲ, ಕಾಂಗ್ರೆಸ್ ಅವರು 5 ಜನ ಗೆದ್ದಿದ್ದಾರಲ್ಲ. ಕೇರಳದಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ಸೇ ಗೆದ್ಬಿಡ್ತಲ್ಲ. BJP ಗೆಲ್ಲುವಂಥ ಜಾಗಗಳಲ್ಲೇ ಗೆಲ್ಲುವ ರೀತಿಯಲ್ಲಿ SIR ಮಾಡಬೇಕು ಅನ್ನೋದಾಗಿದ್ದರೆ ಕೇರಳದಲ್ಲೂ ಕೂಡ BJP ಗೆದ್ದಿರಬೇಕಾಗಿತ್ತಲ್ಲ ಸಿದ್ದರಾಮಯ್ಯನವರೇ. ನೀವು ಜನಗಳ ಮಧ್ಯೆ ಯಾಕೆ ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಿದ್ದೀರಾ SIRನ ಕುರಿತಾಗಿ? SIR ಹಲವಾರು ಕಾಲದಿಂದ ನಡ್ಕೊಂಬಂದಿದೆ ಸ್ವತಂತ್ರ ಭಾರತದಿಂದ. ಮತ್ತು ಪೌರತ್ವ ಕೊಡೋದಕ್ಕೂ ಕೂಡ ಕೆಲವೊಂದು ಅಂಶಗಳಿದೆ ಇಲ್ಲಿ ನಮ್ಮ ದೇಶದಲ್ಲಿ. 1955ನೇ ಇಸ್ವಿಯ ಸಿಟಿಜನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಭಾರತದ ನಾಗರಿಕರಿಗೆ ಪೌರತ್ವವನ್ನು ಕೊಡಲಾಗ್ತಾ ಇರೋದು. ಆದರೆ ಕಪಿಲ್ ಸಿಬಲ್ ಅಂತ ಹೇಳೋವಂಥವ್ರು, ಸುಪ್ರಿಯಾ ಶ್ರೀನಾಥೆ ಅಂತ ಹೇಳೋವಂಥವ್ರು, ಮಹುವಾ ಮೈತ್ರಾ ಅಂತ ಹೇಳೋರು, ನಮ್ಮ ಅಸಾವುದ್ದೀನ್ ಓವೈಸಿ ಅಂತ ಹೇಳೋರು, ಇವರೆಲ್ಲ ಇವತ್ತು ಮಾಡ್ತಾ ಇರೋವಂಥ ಆಪಾದನೆ ಏನು? ಮೊನ್ನೆ ಪಾಸ್ಪೋರ್ಟ್ನ ವಿಷಯದ ಕುರಿತಾಗಿ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದಂತೆ, ಪಾಸ್ಪೋರ್ಟ್ನ ಕಚೇರಿಯವರು ಸ್ಪಷ್ಟಪಡಿಸಿದಂತೆ, ಪಾಸ್ಪೋರ್ಟ್ ಅಂತ ಹೇಳ್ತಕ್ಕಂಥದ್ದು ವಿದೇಶಿ ಪ್ರವಾಸ ಮಾಡುವಂಥ ಒಂದು ದಾಖಲೆ ಅಷ್ಟೇ. ಅದು ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಭಾರತೀಯರಿಗೆ. ಅದು ವಿದೇಶಿ ಪ್ರವಾಸಗಳಿಗೆ ಹೋಗೋಕ್ಕೆ ಒಂದು ಗುರುತಿನ ಚೀಟಿ ಥರ. ಹಾಗೆಯೇ ಆಧಾರ್ ಕಾರ್ಡು ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ನಾನು ಈ ದೇಶದಲ್ಲಿ ವಾಸ ಇದ್ದೀನಿ ಅನ್ನೋದಕ್ಕೆ ಒಂದು ಗುರುತಿನ ಚೀಟಿ. ಇದು ಜನನ ಪ್ರಮಾಣ ಪತ್ರ ಏನಿದೆಯಲ್ಲ, ಅದು ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕೊಂದು ಆಧಾರ. ಅದನ್ನು ಕೂಡ ಬೋಗಸ್ ಮಾಡ್ತಾರೆ. ದುಡ್ಡಿನ ಆಸೆಗೆ ಅಧಿಕಾರಿಗಳು ಲಂಚ ಇಸ್ಕೊಂಡು ಬೋಗಸ್ ಜನನ ಪ್ರಮಾಣ ಪತ್ರವನ್ನು ಮಾಡ್ತಿದ್ದಾರೆ ಯಾರ್ಯಾರು ಅಕ್ರಮ ವಲಸಿಗರಿಗೆ. ಇದನ್ನೆಲ್ಲ ಕೇಳಬಾರ್ದಾ? ಮತ್ತು ಮತದಾರರ ಚೀಟಿ, ಅಲ್ಲಿಂದ ಬಂದವನು, ಬಾಂಗ್ಲಾದೇಶದಿಂದ ಒಳಗಡೆ ಬಂದವನು, ಪಾಕಿಸ್ತಾನದಿಂದ ಒಳಗಡೆ ಬಂದವನಿಗೆಲ್ಲನೂ ಮತದಾರರ ಚೀಟಿಯನ್ನು ಕೊಟ್ಕೊಂಡು ಕೂತ್ಕೊಂಡ್ರೆ ನೀವು ಓಟ್ ಹಾಕ್ತಾರೆ ಅಂಥವ್ರನ್ನ ತೆಗಿಬಾರ್ದಾ? ದ್ವಿಪೌರತ್ವ ಹೊಂದಿರಬಾರ್ದು. ಭಾರತದ ನಾಗರಿಕರಾಗಬೇಕು ಅಂದ್ರಂಗಿದ್ರೆ ದ್ವಿಪೌರತ್ವ ಇರಬಾರ್ದು. ಅಂಥವ್ರಿಗೆ ಮಾತ್ರ ಮತದಾನ ಮಾಡೋಕ್ಕೆ ಅಧಿಕಾರ ಇರೋದು. ಇದು ನನ್ನಂಥ ಸಾಮಾನ್ಯ ಮನುಷ್ಯಂಗೆ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಭಾಳ ಕಾಲದಿಂದ ಅಭ್ಯಾಸವನ್ನು ಮಾಡ್ತಿದಾರಲ್ಲ, ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ಕಪಿಲ್ ಸಿಬಲ್ ಅವ್ರಿಗೆ ಗೊತ್ತಿಲ್ವಾ? ಇವ್ರೇನು ಹೇಳ್ತಿದ್ದಾರೆ ಹಂಗಂದರೆ ಆಧಾರ್ ಕಾರ್ಡ್ನ ನೀವು ಈ ದೇಶದ ಪೌರತ್ವ ಅಲ್ಲ ಅಂತ ಹೇಳ್ತೀರಾ, ಜನನ ಪ್ರಮಾಣ ಪತ್ರವನ್ನು ಅಲ್ಲ ಅಂತ ಹೇಳ್ತೀರಾ, ವೋಟರ್ ID-ನ ಅಲ್ಲ ಅಂತ ಹೇಳ್ತೀರಾ, ಪಾಸ್ಪೋರ್ಟನ್ನು ಅಲ್ಲ ಅಂತ ಹೇಳ್ತೀರಾ, ಮತ್ತು ಹಂಗಂದರೆ ಪೌರತ್ವದ ದಾಖಲಾತಿ ಯಾವುದು ಅನ್ನೋದು NRC ಕಣ್ರಿ, ಪೌರತ್ವದ ದಾಖಲೆ ಅದೇ ಅಲ್ವಾ? ಅದನ್ನು ಕೊಡಬೇಕಾಗಿದ್ದರೆ ಇವಾಗ ತೊಗೊಬೇಕು. ಹಾಗಾಗಿ ಈಗ ದೇಶದಲ್ಲಿ ನಡೀತಾ ಇರುವಂಥ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ಬಿಟ್ಟು ಇವ್ರಿಗೆ ಇವಾಗ ಹೊಟ್ಟೆ ಉರಿ ಹತ್ಕೊಂಡಿರೋದು ವಿಪಕ್ಷದವ್ರಿಗೆ. ಎಲ್ಲಿ ಈ ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡ್ಬಿಡ್ತಾರೋ, ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಿಬಿಡ್ತಾರೋ ಅಂತ ಅದಕ್ಕೆ ದೊಂಬಾಲು ಬಿದ್ದು ಆ ಪಕ್ಷದವ್ರು ಈ ಪಕ್ಷದವರೆಲ್ಲ NDA ಮೈತ್ರಿಕೂಟದ ಕಡೆಗೆ ಓಡೋಗ್ತಿರೋದು. ಮುಂದೆ ಗೆಲುವಿನ ಸಾಧ್ಯತೆಗಳು ಕಡಿಮೆ ಇರ್ಬೋದು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಗಂಭೀರವಾದ ವಿಚಾರಗಳನ್ನಿಟ್ಕೊಂಡೇ ಸಣ್ಣ ಪುಟ್ಟ ವಿಷಯಗಳನ್ನಿಟ್ಕೊಂಡು ರಾಷ್ಟ್ರವ್ಯಾಪಿ ಆಂದೋಲನ ಮಾಡೋದು, ಜನರ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಇಂಡಿ ಮೈತ್ರಿಕೂಟದ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅಪಪ್ರಚಾರವನ್ನು ಮಾಡೋದ್ರ ಮುಖಾಂತರನಾದರೂ ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತ. ಈಗ ನಾವು ಸಾಮಾನ್ಯ ಪ್ರಜೆಗಳಾಗಿ ನಾವು ತಿಳ್ಕೊಬೇಕಾಗಿರೋ ಕೆಲವು ಅಂಶಗಳಿದೆ ಇಲ್ಲಿ. ಈಗ ನಿಜವಾಗ್ಲೂ ಭಾರತದ ನಾಗರಿಕ ಇವನು, ದೇಶದ ನಿಜವಾದ ನಾಗರಿಕ, ಇವನಿಗೆ ಪೌರತ್ವವನ್ನು ಕೊಡ್ಬೋದು ಅನ್ನೋದನ್ನ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ 1950ನೇ ಇಸ್ವಿ ಜನವರಿ 20ನೇ ತಾರೀಕಿಂದ ಜುಲೈ 1ನೇ ತಾರೀಕು 1987ನೇ ಇಸ್ವಿಯ ಮಧ್ಯಭಾಗದಲ್ಲಿ ಯಾರು ಹುಟ್ಟಿರ್ತಾರೋ ಅವರನ್ನು ಎಲ್ಲರೂ ಭಾರತೀಯರು ಅಂತಲೇ ಸರ್ಕಾರ ತಿಳ್ಕೊಂಡಿದೆ. ಅದಾದಮೇಲೆ ಜುಲೈ 1ರಿಂದ ಡಿಸೆಂಬರ್ 3ನೇ ತಾರೀಕು 2004ನೇ ಇಸ್ವಿಯ ಒಳಗಡೆ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಒಬ್ಬರು ಪೋಷಕರಾದ್ರೂ ಅಂದರೆ ತಂದೆ ಅಥವಾ ತಾಯಿ ಭಾರತೀಯ ಆಗಿರಬೇಕು.
ಅದಾದಮೇಲೆ 2004ನೇ ಇಸ್ವಿಯ ನಂತರ ಯಾರು ಹುಟ್ಟಿರ್ತಾರೋ ಅವ್ರಿಗೆ ತಂದೆ ತಾಯಿ ಇಬ್ಬರೂ ಕೂಡ ಭಾರತೀಯರೇ ಆಗಿರಬೇಕು. ಇದರ ಆಧಾರದ ಮೇಲೆ NRCಯನ್ನು ಕೊಡಲಾಗ್ತಾ ಇದೆ. ಆದರೆ NRCಯನ್ನು ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ. ಈಗ ಮಾಡಬೇಕಂದ್ರೆ ಅನುಮತಿಯನ್ನು ತೊಗೊಂಡೇ ಮಾಡಬೇಕು. ಮಾತೆತ್ತಿದ್ರೆ ಸಂವಿಧಾನವನ್ನು ಸುತ್ತಿ ತೋರಿಸೋವಂಥ ಕಾಂಗ್ರೆಸ್ಸಿಗರಿರ್ಬೋದು, ಇಂಡಿ ಮೈತ್ರಿಕೂಟದ ನಾಯಕರಿರ್ಬೋದು, ಇವ್ರಿಗೆ NRCಯನ್ನು ಮಾಡಿದ್ರೆ ಯಾಕೆ ಒಡಲಲ್ಲಿ ಉರಿ ಆಗಬೇಕು ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥದ್ದು. ನಿಮ್ಮ ಮತ ಬ್ಯಾಂಕು ಒಡೆದೋಗುತ್ತೆ ಅನ್ನೋ ದೃಷ್ಟಿಯಿಂದನ ನಿಮಗೆ? ಅಂದರೆ ಯಾರ್ಯಾರು ಇಲ್ಲಿ ಅಕ್ರಮ ವಲಸಿಗರು ಇದ್ದಾರೋ ಅವ್ರನ್ನ ಒದ್ದು ಹೊರಗಡೆ ಹಾಕ್ತಾರೆ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ನೀವು ಈ ರೀತಿಯಾಗಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ. ಬಡವರು ಓಟ್ನ ಕಿತ್ತಾಕ್ಬಿಡ್ತಾರೆ. ಖಂಡಿತವಾಗೂ ಇಲ್ಲ, ಯಾರು ಓಟನ್ನು ಕಿತ್ತಾಕಲ್ಲ. ನಿಮ್ಮ ದಾಖಲಾತಿಗಳು ಸರಿಯಾಗಿದ್ದಲ್ಲಿ ನೀವು BLOಗಳಿಗೆ ಅಥವಾ ಬೂತ್ ಲೆವೆಲ್ ಏಜೆಂಟ್ಗೆ ನೀವು ಮಾಹಿತಿಯನ್ನು ಕೊಟ್ಟಾಗ, ನಿಮ್ಮ ಇಮಿಗ್ರೇಷನ್ ಫಾರಮನ್ನು ತುಂಬಿ ನೀವು ಮಾಹಿತಿಯನ್ನು ಕೊಟ್ಟಾಗ, ನಿಮ್ಮ ಫೋಟೋಗಳು ಸರಿ ಇಲ್ಲ ಅಂದರೆ ಹೊಸ ಫೋಟೋಗಳನ್ನು ಕೊಡೋದ್ರ ಮುಖಾಂತರ, ನಿಮ್ಮ ವಿಳಾಸಗಳು ಬದಲಾಗಿದ್ದರೆ ಅದಕ್ಕೆ ತಕ್ಕನಾದಂಥ ರೆಂಟಲ್ ಅಗ್ರಿಮೆಂಟು, ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿರೋದು ನೀವು ಮಾಹಿತಿಯನ್ನು ಕೊಟ್ಟಾಗ, ಮತ್ತು ನಿಮ್ಮ ಮತಕ್ಷೇತ್ರವು ಚೇಂಜ್ ಆಗಿದ್ರೂ ಕೂಡ ಅದ್ರ ಮಾಹಿತಿಯನ್ನು ಕೊಟ್ಟಾಗ ಎಲ್ಲವನ್ನು ತಗೊಂಡು ಹೊಸ ಮತದಾರರ ಪಟ್ಟಿಯನ್ನು ಮಾಡಿಕೊಡ್ತಾರೆ. ಇದನ್ನು ಕಟ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಆಗಬೇಕಾಗಿರೋದೇನು? ಇದು ದೇಶದಲ್ಲಿ ನಡಿಬೇಕಾಗಿರೋಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದು. ಇವತ್ತು ಕಾಂಗ್ರೆಸ್ ಪಾರ್ಟಿ ಶರ್ಟನ್ನು ಹರಿದಾಡ್ಕೊಂಡು ಬನೀನ್ ಗ್ಯಾಂಗ್ನ ಬಿಟ್ಟು ಏನೇನೋ ಇಲ್ಲ ಸಲ್ಲದ ವಿವಾದವನ್ನು ಸೃಷ್ಟಿ ಮಾಡಿದ್ರು ಕೂಡ ಚುನಾವಣಾ ಆಯೋಗ ತಾನು ಮಾಡಬೇಕಾಗಿರೋಂಥ ಕರ್ತವ್ಯವನ್ನು ಮಾಡೇ ಮಾಡುತ್ತೆ. ಅದಕ್ಕೆ ನೀವು ಹೇಳ್ತಾ ಇರೋದೇನು? ಇವತ್ತು ಸಂಘ ಪರಿವಾರದವರು ಮತ್ತು RSS ಅವರು ಯಾರು BJPಗೆ ಓಟ್ ಹಾಕ್ಬಿಡ್ತಾರೋ ಅಂಥವ್ರಿಗೆ ಪೌರತ್ವವನ್ನು ಕೊಡೋದಕ್ಕೆ ಇದನ್ನೆಲ್ಲ ಮಾಡ್ತೀಯಾರೆ ಅಂತ ಹೇಳ್ತಿದ್ದೀರಲ್ಲ ನೀವು. ನಿಮಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನೋವಂಥ ಪ್ರಶ್ನೆನೇ ಕೇಳಬೇಕಾಗುತ್ತೆ. ಇನ್ನು ಈ ದೇಶನ ಎಷ್ಟು ಕಾಲ ಹಿಂಗೆ ಕತ್ತಲಲ್ಲೇ ಇಡೋವಂಥ ಪ್ರಯತ್ನವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಅನ್ನೋವಂಥ ಪ್ರಶ್ನೆಯನ್ನು ಇವರೆಲ್ಲರೂ ತಮ್ಮ ಮುಂದೆಯನ್ನು ಇಟ್ಕೋಬೇಕು. ನೋಡಿ ಸ್ನೇಹಿತರೆ, ಅಧಿಕಾರ ಅಂತ ಹೇಳ್ತಕ್ಕಂಥದ್ದು ಯಾರಿಗೂ ಕೂಡ ಶಾಶ್ವತವಲ್ಲ. ನಾಳೆ ದಿನ ನರೇಂದ್ರ ಮೋದಿ ಅವರು ಇರ್ಬೋದು, BJPಯು ಇರ್ಬೋದು, ಅಧಿಕಾರವನ್ನು ಕಳೆದುಕೊಂಡು ವಿರೋಧ ಪಕ್ಷದಲ್ಲಿ ಕೂತ್ಕೊಬೋದು. ಆದರೆ ದೇಶದ ಭದ್ರತೆಯ ವಿಷಯದಲ್ಲಿ ಚೆಲ್ಲಾಟವನ್ನು ಆಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋವಂಥ ಪ್ರಶ್ನೆನ ವಿರೋಧ ಪಕ್ಷದ ನಾಯಕರು ಇಟ್ಕೊಬೇಕು. ಮುಸಲ್ಮಾನರು ವೋಟ್ ಮಾಡ್ತಾರೆ ಅಂತ ಹೇಳೋವಂಥ ಒಂದೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅಕ್ರಮ ವಲಸಿಗರು ಎಲ್ಲರೂ ಒಳಗಡೆ ಬಂದಿರೋರನ್ನ ಒಳಗಡೆ ಸೇರಿಸ್ಕೊಂಡು ಅವ್ರಿಗೂ NRC ಕೊಡಬೇಕು ಅನ್ನೋ ಮಟ್ಟಿಗೆ ಇವರು ಇವತ್ತು ವಾದವನ್ನು ಮಾಡ್ತಾರೆ. ಅಂದರೆ ಯಾರೊಬ್ಬ ಮುಸಲ್ಮಾನರ ಹೆಸರನ್ನ ತೆಗಿಬಾರ್ದು. ಇದು ಯಾವ ರೀತಿಯಾಗಿ ಆಗುತ್ತೆ ಹೇಳಿ? SIR ಮಾಡಿದಾಗ ಸತ್ತೋಗಿರೋರದ್ದು ಹೆಸರುಗಳನ್ನ ತೆಗಿಬಾರ್ದ? ಬಿಟ್ಬಿಟ್ಟು ಬೇರೆ ಕಡೆ ಹೋಗಿರೋರನ್ನ ಹೆಸರನ್ನ ತೆಗಿಬಾರ್ದ? ನಮ್ಮ ದೇಶದ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ಕ್ಷೇತ್ರದಲ್ಲಿರುವಂಥ ಮತದಾರ ಬಿಟ್ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋದರೆ ಪಾಪ ಅವನಲ್ಲಿ ಕ್ಯಾನ್ಸಲೇಷನ್ ಲೆಟ್ರ್ ಕೊಟ್ಟರು ಕೂಡ ಒಂದು ಮತದಾರರ ಚೀಟಿಯಲ್ಲಿ ಅವನ ಹೆಸರು ಕ್ಯಾನ್ಸಲ್ ಆಗಿರುತ್ತೋ ಇಲ್ವೋ ಯಾವುದೇ ಗ್ಯಾರಂಟಿ ಇಲ್ಲ. ಅದನ್ನೆಲ್ಲ ಪರಿಶೋಧನೆ ಮಾಡೋದಕ್ಕೋಸ್ಕರನೇ SIRನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಂಥ SIRನ ಅಧಿಕಾರಿಗಳೇನಿರ್ತಾರೆ, ಬೂತ್ ಲೆವೆಲ್ ಏಜೆಂಟ್ಗಳೇನಿರ್ತಾರೆ, ಪ್ರತಿಪಕ್ಷದವರು ಒಬ್ಬೊಬ್ರು ಇರ್ತಾರೆ. ನಿಮ್ಮದು ಏನಾದರೂ ತೊಂದರೆಗಳಿದ್ದರೆ ಅವ್ರ ಹತ್ರ ಹೇಳ್ಕೊಳ್ಳಿ, ಅದರಲ್ಲಿ ಬರೆಸಿ. ಯಾರೊಬ್ಬರು ಹೆಸರು ಕೂಡ ಬಿಟ್ಟೋಗೋದಿಲ್ಲ. ಸಾಕಷ್ಟು ಅವಕಾಶಗಳಿರುತ್ತೆ. ಅದಾದ ನಂತರನೂ ಬೂತ್ ಲೆವೆಲ್ ಆಫೀಸರ್ನ ಹೋಗಿ ನೀವು ಭೇಟಿ ಆಗ್ಬೋದು. ನಿಮ್ಮದೇನಾದರೂ ಹೆಸರು ಬಿಟ್ಟೋಗಿದ್ರೆ ಅದನ್ನು ಸೇರಿಸುವಂಥ ಪ್ರಕ್ರಿಯೆಗಳು ನಡೆದೋಗುತ್ತೆ. ಮತ್ತು ಮತದಾರರ ಪಟ್ಟಿಯನ್ನು ಇದು ಮಾಡ್ತಾರೆ. ಆದರೆ ಈಗ 2/3 ಮೆಜಾರಿಟಿಯಿಂದ ಏನಾದರೂ ಮುಂದಿನ ಒಂದು ಮುಂಗಾರು ಅಧಿವೇಶನದಲ್ಲಿ 2/3 ಮೆಜಾರಿಟಿ ಏನಾದರೂ ಪಾಸಾಗೋದ್ರೆ ಈ ಕ್ಷೇತ್ರ ಪುನರ್ವಿಂಗಡಣೆ ಇರ್ಬೋದು, ಮಹಿಳಾ ಮೀಸಲಾತಿ ಬಿಲ್ ಇರ್ಬೋದು, ಇದನ್ನೆಲ್ಲ ಜಾರಿ ಮಾಡೋದಕ್ಕೆ ಪ್ರಕ್ರಿಯೆಗಳು ನಡೀತಿದೆ. ಅದನ್ನು ಕಟ್ಕೊಂಡು ಇವಾಗ ಇಂಡಿ ಮೈತ್ರಿಕೂಟದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದಿರ್ತಕ್ಕಂಥದ್ದಂತೂ ಸತ್ಯ. ಹೊಸಾವುದ್ದೀನ್ ಓವೈಸಿ ಹೇಳ್ತಾರೆ ಇದು ಏನು ಅಲ್ಪಸಂಖ್ಯಾತರನ್ನ ತೆಗೆದಾಕ್ಬಿಡ್ತಾರೆ ಅಂತ. ಹಂಗೆಲ್ಲ ಯಾರನ್ನೂ ತೆಗೆದಾಕಲ್ಲ. ಒಬ್ಬ ಬಾಂಗ್ಲಾದೇಶಿ ಇಲ್ಲಿ ಬಂದು ಅಕ್ರಮವಾಗಿ ನೆಲೆಸಿ ಅವನು ಇಲ್ಲಿರೋ ಭಾರತೀಯನ ಸವಲತ್ತುಗಳನ್ನು ತಿಂತಾ ಇರ್ತಾನೆ. ಅದನ್ನು ಪ್ರಶ್ನೆ ಮಾಡೋವಂಥ ತಾಕತ್ತು ಅಸಾವುದ್ದೀನ್ ಓವೈಸಿಗಿಲ್ಲ. ಕಪಿಲ್ ಸಿಬ್ಬಲ್ಗೆ ಮೊದಲೇ ಇಲ್ಲ. ಈತನು ಲಕ್ಷಾಂತರ ರೂಪಾಯಿಗಳನ್ನು ತಗೊಂಡು ಒಂದೊಂದು ಕೇಸನ್ನು ಅಟೆಂಡ್ ಮಾಡೋ ಅಂಥವ್ರು ಇವರು. 50 ಲಕ್ಷ 60 ಲಕ್ಷ ಅಂತೆಲ್ಲ ಹೇಳ್ತಾರೆ. ಇವಾಗ ಬಲ್ಲವರು ಹೇಳ್ತಾರೆ ಇಷ್ಟಿಷ್ಟು ಫೀಸನ್ನು ತೊಗೋತಾರೆ ಇವರು ಕೇಸ್ಗಳಲ್ಲಿ ಹೊಡೆದಾಟ ಮಾಡೋಕ್ಕೆ ಅಂತ. ಸುಪ್ರಿಯ ಸೀನಾತೆ ಅಂತಿದ್ದಾರಲ್ಲ, ಇವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರರು. ಇವ್ರಿಗೆ SIR ಬಗ್ಗೆ ಮಾಹಿತಿ ಇಲ್ವಾ? ಅಂದರೆ ನೀವೆಲ್ಲರೂ ನೋಡಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಹೊಟ್ಟೆ ನೋವು ಬಂದಿದ್ರೆ ಅದಕ್ಕೆ ಮಾತ್ರೆಯನ್ನು ಕೊಟ್ಟು ಸರಿ ಮಾಡ್ಬೋದು. ಆದರೆ ಬೇಕು ಅಂತ ನಟನೆ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ಆವಾಗ ಹೊಟ್ಟೆಯಲ್ಲಿರೋ ಎಲ್ಲ ಆರ್ಗನ್ಗಳನ್ನು ನಾವು ಸ್ಕ್ಯಾನಿಂಗ್ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಏನು ಅಂದರೆ, ಈ
ವಿರೋಧ ಪಕ್ಷಗಳ ಅರಚಾಟ ಚೀರಾಟ ಇದೆಲ್ಲ ಬಂದಾಗಬೇಕಂದ್ರೆ ನರೇಂದ್ರ ಮೋದಿಯವರು ಮೊನ್ನೆ ಒಂದು ಮಾತನ್ನು ಹೇಳಿದರು. ಸಂವಿಧಾನವನ್ನು ಕೈಯಲ್ಲಿಡ್ಕೊಂಡು ಸುತ್ತಿದಾಕ್ಷಣ ಸಂವಿಧಾನವನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಸಂವಿಧಾನವನ್ನು ಸಂರಕ್ಷಣೆ ಮಾಡಬೇಕಂದ್ರೆ ದೀರ್ಘಕಾಲದಲ್ಲಿ ದೇಶಕ್ಕೆ ಒಳಿತಾಗುವಂಥ ಕೆಲಸಗಳನ್ನು ಮಾಡಬೇಕು, ತ್ಯಾಗಗಳನ್ನು ಮಾಡಬೇಕು, ದೇಶದ ಭದ್ರತೆಗೆ ಭದ್ರವಾದ ಬುನಾದಿಯನ್ನು ಹಾಕಬೇಕು, ಮತ್ತು ಸಾಕಷ್ಟು ಏನು ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಗಳಲ್ಲಿ ಇಟ್ಟಿದ್ದಾರೆ ಅಂಥವನ್ನೆಲ್ಲವನ್ನು ಮಾಡಬೇಕು, ಅಕ್ರಮ ವಲಸಿಗರನ್ನು ತೆಗೆದು ದೇಶದಿಂದ ಆಚೆ ಹಾಕಬೇಕು ಅಂತ. ಹಾಗಾಗಿ ನಕ್ಸಲರ ವಿರುದ್ಧ ಕೈಗೊಂಡಂಥ ಚಟುವಟಿಕೆ ಇದೆಯಲ್ಲ, ಇವತ್ತು ಒಂದು ಪ್ರಕ್ರಿಯೆ ನಮ್ಮ ನಕ್ಸಲ್ ಮುಕ್ತ ಭಾರತವನ್ನು ಮಾಡಬೇಕಂತ ಮಾಡ್ತಲ್ಲ ಒಂದು ಆಪ್ರೇಷನನ್ನು ಕೇಂದ್ರ ಸರ್ಕಾರ, ಅಂಥದ್ದೇ ಆಪ್ರೇಷನನ್ನು ದೇಶದಾದ್ಯಂತ ಮಾಡಲಿ, SIR ಮಾಡಲಿ, ಅಕ್ರಮ ವಲಸಿಗರನ್ನ ತೆಗೆದು ಆಚೆ ಹಾಕಲಿ. ಇನ್ನು ಉಳಿದಂಥ ಭಾರತೀಯರು ಯಾರಿರ್ತಾರೆ ಅವ್ರಿಗೆ ನಾಗರಿಕತೆಯನ್ನು ಕೊಡುವಂಥ ಒಂದು ಕೆಲಸಕ್ಕೆ ಮುಂದಾಗಲಿ ಅಂತ ಹೇಳುವ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.